ಓಂ ಶ್ರೀ ಸಾಯಿರಾಮ್. ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂ ಆನ್ಲೈನ್ ತರಗತಿಗೆ ಹಾರ್ದಿಕ ಸ್ವಾಗತ. ಮಕ್ಕಳೇ, ನಾವೀಗಾಗಲೇ 6ನೇ ತರಗತಿಯ 6ನೇ ಪಾಠವಾಗಿರುವಂತಹ ಸಿದ್ಧಾರೂಢ ಜಾತ್ರೆಯ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಿಳ್ಕೊಂಡಿದ್ವಿ. ಅದರಗುಂಜಿ ಶಾಲೆಯ ಮಕ್ಕಳು ಗುರುಗಳ ಜೊತೆ ಚರ್ಚೆ ಮಾಡಿಕೊಂಡು ನಡ್ಕೊಂಡು ಶಾಲೆಯಿಂದ ಸಿದ್ಧಾರೂಢ ಮಠಕ್ಕೆ ತಲುಪಿದ್ದಾರೆ. ಮುಂದಿನ ಭಾಗದಲ್ಲಿ ಏನಾಗಿದೆ ಅಂತ ಹೇಳುವಂಥದ್ದನ್ನು ತಿಳ್ಕೊಳ್ಳೋಣ. ಈ ಎಲ್ಲ ಚರ್ಚೆ ಸಂವಾದಗಳು ದಾರಿಯುದ್ದಕ್ಕೂ ನಡೆದುದರಿಂದ ವಿದ್ಯಾರ್ಥಿಗಳಿಗೆ ದಾರಿಯ ದಣಿವು ಎಳ್ಳಷ್ಟೂ ಅನಿಸಲಿಲ್ಲ. ಅವರೆಲ್ಲರೂ ಮಠಕ್ಕೆ ಬಂದರು. ಈ ರೀತಿ ಚರ್ಚೆ ಮಾಡಿಕೊಂಡು ಸಂವಾದ ಮಾಡಿಕೊಂಡು ಗುರುಗಳ ಜೊತೆ ಮಕ್ಕಳು ಬರ್ತಾ ಇರಬೇಕಾದ್ರೆ ಅವರಿಗೆ ಸುಸ್ತೇ ಆಗಲಿಲ್ಲ, ಆಯಾಸವೇ ಆಗಲಿಲ್ಲ. ಅವರು ಮಠಕ್ಕೆ ತಲುಪಿರ್ತಾರೆ. ನೀವು ಕೂಡ ಮನೆಯಿಂದ ಶಾಲೆಯಿಂದ ಮನೆಗೆ ಹೋಗಬೇಕಾದ್ರೆ ಹಳ್ಳಿಯಲ್ಲಿ ಕೆಲವು ಸಲ ವಾಹನದ ವ್ಯವಸ್ಥೆ ಇರಲ್ಲ. ಕೆಲವರು ವಾಹನದ ವ್ಯವಸ್ಥೆ ಇಲ್ಲದೆ ನಡ್ಕೊಂಡೇ ಹೋಗಬೇಕಾದಂತಹ ಪರಿಸ್ಥಿತಿ ಇರುತ್ತೆ. ಆವಾಗ ನಿಮ್ಮ ಗೆಳೆಯರ ಜೊತೆ ಮನೆಯ ವಿಚಾರವನ್ನು ಅಥವಾ ಹಿಂದಿನ ದಿನ ನಡೆದಿರುವಂತಹ ಕಾರ್ಯಕ್ರಮಗಳ ಬಗ್ಗೆ ಅಥವಾ ನಾಟಕಗಳ ಬಗ್ಗೆ ಇವುಗಳ ಬಗ್ಗೆ ಎಲ್ಲ ನೀವು ಮಾತಾಡಿಕೊಂಡು ಹೋಗ್ತೀರಾ. ಆಗ ನಿಮಗೂ ಕೂಡ ದಣಿವಾಗಲ್ಲ, ಮನೆಗೆ ತಲುಪಿದ್ದೇ ಗೊತ್ತಾಗಲ್ಲ ಅಥವಾ ಶಾಲೆಗೆ ತಲುಪಿದ್ದೇ ಗೊತ್ತಾಗಲ್ಲ. ಈ ರೀತಿ ಅದರಗುಂಜಿ ಶಾಲೆಯ ಮಕ್ಕಳಿಗೆ ಕೂಡ ಆ ಒಂದು ಮಠಕ್ಕೆ ತಲುಪಿದ್ದೇ ಗೊತ್ತಾಗಲ್ಲ. ಯಾಕಂತ ಹೇಳಿದರೆ ಗುರುಗಳ ಜೊತೆ ಚರ್ಚೆಯನ್ನು ಮಾಡಿಕೊಂಡವರು ಬರ್ತಾರೆ. ಸದಾನಂದ ಮಠದ ಹತ್ರ ಬಂದಾಗ ಮಾತಾಡ್ತಾನೆ. ಗುರುಗಳೇ, ಮಠದ ಪಡಸಾಲೆಯಲ್ಲಿ ಬಹಳ ಜನರು ಸೇರಿದ್ದಾರೆ. ಅವರು ಭಜನೆ ಮಾಡುತ್ತಿದ್ದಾರೆ. ನಾವೂ ಒಳಗೆ ಹೋಗೋಣ. ಮಠದ ಆ ಒಂದು ಒಳಗಿನ ಪಡಸಾಲೆ ಅಂದರೆ ಮಠದ ಒಳಗೆ ಇರುವಂತಹ ಒಂದು ಆವರಣದಲ್ಲಿ ಬಹಳ ಜನ ಸೇರಿದ್ದಾರೆ. ಅವರು ಭಜನೆಯನ್ನು ಭಕ್ತಿಯಿಂದ ಮಾಡ್ತಾ ಇದ್ದಾರೆ. ನಾವು ಕೂಡ ಒಳಗಡೆ ಹೋಗೋಣ ಅಂತ ಹೇಳುವಂತಹ ಮಾತನ್ನು ಯಾರು ಹೇಳ್ತಾರೆ? ಸದಾನಂದ ಅಂತ ಹೇಳುವಂತಹ ಒಬ್ಬ ವಿದ್ಯಾರ್ಥಿ ಹೇಳ್ತಾನೆ. ಗುರುಗಳು ಮಾತಾಡ್ತಾರೆ. ಬಾಲಕರೇ, ಎಲ್ಲಿ ನೋಡಿದರೂ ಭಜನೆ ನಡೆದಿದೆ. ಆಚೆಗೆ ಅಡುಗೆ ಮನೆ ಇದೆ, ಅಲ್ಲಿಯೂ ಭಜನೆ ನಡೆಯುತ್ತಿದೆ. ಹೊರಗಿನ ಬಯಲಲ್ಲಿ ನೋಡಿ, ಕೆಲವು ಜನರು ಅಡುಗೆ ಪಾತ್ರೆಗಳನ್ನು ತೊಳೆಯುತ್ತಿದ್ದಾರೆ. ಅವರೂ ಭಜನೆ ಮಾಡುತ್ತಿದ್ದಾರೆ. ಯಾರು ಯಾವ ಕೆಲಸದಲ್ಲಿ ತೊಡಗಿದ್ದರೂ ಭಜನೆ ಮಾಡುತ್ತಾ ಕೆಲಸ ಮಾಡುತ್ತಿದ್ದಾರೆ. ಮಕ್ಕಳ ಹತ್ರ ಏನು ಹೇಳ್ತಾರೆ ಗುರುಗಳು? ಎಲ್ಲಿ ನೋಡಿದ್ರೂ ಕೂಡ ಭಜನೆ ನಡೀತಾ ಇದೆ. ಒಳಗಡೆ ಅಡುಗೆ ಮಾಡ್ತಾ ಇರುವಂತಹ ಅಡುಗೆ ಕೆಲಸದವರು ಕೂಡ ಕೆಲಸವನ್ನ ಮಾಡ್ತಾನೆ ಭಜನೆಯನ್ನ ಭಕ್ತಿಯಿಂದ ಹಾಡ್ತಾ ಇದ್ದಾರೆ. ಹೊರಗಡೆ ಬಯಲಲ್ಲಿ ಕೂಡ ನೋಡಿದ್ರೆ ಹೊರಗಡೆ ಅಲ್ಲಿ ಪಾತ್ರೆ ತೊಳಿತಾ ಇರುವಂತಹ ಜನರು ಕೂಡ ಭಜನೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಭಜನೆಯನ್ನ ಮಾಡಿಕೊಂಡೇ ಭಕ್ತಿಯಿಂದ ಸೇವೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳುವಂತಹ ಮಾತನ್ನ ಗುರುಗಳು ಮಕ್ಕಳ ಹತ್ರ ಹೇಳ್ತಾ ಇದ್ದಾರೆ. ಹಾಗೆ ನಾವು ಕೂಡ ಮನೆಯಲ್ಲಿ ನಮಗೆ ಇಷ್ಟವಾಗಿರುವಂತಹ ದೇವರ ಬಗ್ಗೆ ಭಜನೆಯನ್ನ ಹಾಡ್ತಾ ನಾವು ಭಜನೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಭಜನೆ ಮಾಡಿದಂತಹ ಮನೆ ವಿಭಜನೆ ಆಗಲ್ಲ ಅಂತ ಹೇಳುವಂತಹ ಮಾತನ್ನ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರು ಹೇಳ್ತಾರೆ. ಅಂದರೆ ನಾವು ಯಾವತ್ತೂ ಭಜನೆಯನ್ನ ಮಾಡಿದ್ರೆ ನಮ್ಮಲ್ಲಿರುವಂತಹ ದುರ್ಗುಣಗಳು ದೂರವಾಗಿ ನಮ್ಮಲ್ಲಿ ಸದ್ಗುಣಗಳು ನಮ್ಮಲ್ಲಿ ಬೆಳೆಯುತ್ತವೆ. ಅಂದರೆ ನಾವೊಂದು ಮರದಲ್ಲಿರುವಂತಹ ಪಕ್ಷಿಗಳನ್ನು ಓಡಿಸಬೇಕಾದ್ರೆ ಅಥವಾ ಉದಾಹರಣೆಗೆ ಒಂದು ಕಾಗೆಗಳೆಲ್ಲ ಒಂದು ಮರದಲ್ಲಿ ಕುಳಿತಿರುತ್ತೆ. ಆ ಮರಗಳಲ್ಲಿ ಕುಳಿತಿರುವಂತಹ ಕಾಗೆಯನ್ನು ಓಡಿಸ್ಲಿಕ್ಕೆ ನಾವೊಂದು ಕಲ್ಲನ್ನು ತಗೊಂಡು ಬಿಸಾಕ್ತೀವಿ. ಆವಾಗ ಕಾಗೆಗಳೆಲ್ಲ ದೂರ ಓಡಿ ಹೋಗುತ್ತೆ, ಹಾರಿ ಹೋಗುತ್ತೆ. ಹಾಗೆಯೇ ನಾವು ಕೂಡ ತಾಳಕ್ಕೆ ಸರಿಯಾಗಿ ಭಕ್ತಿಯಿಂದ ಭಜನೆ ಮಾಡಿದಾಗ ನಮ್ಮಲ್ಲಿರುವಂತಹ ದುರ್ಗುಣಗಳೆಲ್ಲ ದೂರವಾಗಿ ನಮ್ಮಲ್ಲಿ ಸದ್ಗುಣಗಳು ಬರುತ್ತೆ. ನಾವು ಕೂಡ ಮನೆಗಳಲ್ಲಿ ಭಜನೆಯನ್ನು ಮಾಡಿದರೆ ಒಳ್ಳೆಯದು ಮಕ್ಕಳೇ. ಹಾಗೆ ಏನಾಗುತ್ತೆ ಮುಂದಕ್ಕೆ? ಜಾತ್ರೆಗೆ ಬಂದ ಬರವೂರಿನ ಜನರು ಮಠದಲ್ಲಿಯೇ ಊಟ ಮಾಡುವರು. ನೋಡಿ, ಪರ ಊರಿನಿಂದ ಬಂದಿರುವಂತಹ ಜನರು ಮಠದಲ್ಲೇ ಊಟ ಮಾಡ್ತಾರಂತೆ. ಶ್ರೀಮಂತರಾಗಿದ್ರು ಕೂಡ ಅವರಲ್ಲಿ ಹೋಟೆಲಲ್ಲಿ ಊಟ ಮಾಡಲಿಕ್ಕೆ ಸಾಕಷ್ಟು ಹಣ ಇರಬಹುದು. ಇದ್ರೂ ಕೂಡ ಅವರು ಮಠದಲ್ಲಿ ಯಾಕೆ ಊಟ ಮಾಡ್ತಾ ಇದ್ರು? ಮಠದ ಒಂದು ಪ್ರಸಾದ ಭೋಜನವನ್ನ ತಿನ್ನುವುದಕ್ಕೆ ನಾವು ಪುಣ್ಯ ಮಾಡಿರಬೇಕು. ಇದೊಂದು ಸಿಗುವಂಥದ್ದು ಜೀವನದಲ್ಲಿ ಅಪರೂಪ ಅಂತ ಹೇಳಿ ಭಕ್ತಿಯಿಂದ ಅದು ಪ್ರಸಾದ ಅಂತ ಹೇಳುವಂತಹ ಭಾವನೆಯಿಂದ ಅವರು ಏನು ಮಾಡ್ತಾ ಇದ್ರು? ಊಟವನ್ನ ಮಾಡ್ತಾ ಇದ್ರು. ಅದರಗುಂಜಿಯ ಶಾಲೆಯ ಬಾಲಕರು ಮಠದಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡಿದರು. ನೋಡಿ, ಯಾರ ಹತ್ರನೂ ಹೇಳಿಸ್ಕೊಂಡು ಮಾಡುವಂತಹ ಕೆಲಸ ಅಲ್ಲ. ಇದನ್ನು ಸ್ವಇಚ್ಛೆಯಿಂದ ಅವರೇ ಏನು ಮಾಡ್ತಾ ಇದ್ರು? ಕೆಲಸವನ್ನ ಅದರಗುಂಜಿ ಶಾಲೆಯ ಮಕ್ಕಳು ಕೆಲವೊಂದು ಸೇವಾ ಕಾರ್ಯಗಳನ್ನು ಮಾಡ್ತಾ ಇದ್ರು. ಏನೇನು ಸೇವಾ ಕಾರ್ಯಗಳನ್ನು ಮಾಡ್ತಾ ಇದ್ರು? ಕೆಲವರು ನೀರು ತಂದು ಕೊಟ್ಟರು. ದೂರದ ಊರಿನಿಂದ ಬಂದಿರುವಂತಹ ಭಕ್ತರಿಗೆ ದಣಿದಿರುತ್ತೆ, ಆಯಾಸ ಆಗಿರುತ್ತೆ, ನೀರಿನ ಅವಶ್ಯಕತೆ ಇದ್ದೇ ಇರುತ್ತೆ. ಅವರು
ಬೇಕಾದಂತಹ ಭಕ್ತರಿಗೆ ಏನು ಮಾಡ್ತಾ ಇದ್ರು, ನೀರನ್ನು ಕೊಡುವಂತಹ ಕೆಲಸವನ್ನ ಮಕ್ಕಳೆಲ್ಲ ಮಾಡ್ತಾ ಇದ್ರು. ಹಾಗೆ ಕೆಲವು ಮಕ್ಕಳು ಏನು ಮಾಡ್ತಾ ಇದ್ರು, ಜನರಿಗೆ ಊಟ ಬಡಿಸಿದರು, ಊಟವನ್ನು ಬಡಿಸುವಂತಹ ಸೇವೆಯನ್ನ ಕೆಲಸವನ್ನ ಮಾಡ್ತಾ ಇದ್ರು. ನಂತರ ಏನಾಯಿತು, ಬಳಿಕ ಮಠದಲ್ಲಿ ಊಟ ಮಾಡಿದರು. ಮಕ್ಕಳೆಲ್ಲ ಮಠದಲ್ಲಿಯೇ ಊಟ ಮಾಡ್ತಾರೆ. ಎಲ್ಲರೂ ಊಟ ಮಾಡಿ ತುಸು ಹೊತ್ತು ಮಠದ ಆವಾರದಲ್ಲಿಯೇ ವಿಶ್ರಮಿಸಿದರು. ತುಸು ಹೊತ್ತು, ಸ್ವಲ್ಪ ಹೊತ್ತು ಮಠದ ಆವರಣದಲ್ಲಿ ವಿಶ್ರಾಂತಿಯನ್ನ ಪಡ್ಕೊಳ್ತಾರೆ. ಮತ್ತೆ ಏನಾಗುತ್ತೆ, ಮಠದ ಮುಂದೆ ಒಂದು ದೊಡ್ಡ ಮಂಟಪವನ್ನು ಹಾಕಿದ್ದರು. ಒಂದು ದೊಡ್ಡ ವೇದಿಕೆ ಅಂದರೆ ಶಾಮಿಯಾನ ಎಲ್ಲ ಹಾಕಿ ಒಂದು ವೇದಿಕೆ ಹಾಗೆ ಮಂಟಪವನ್ನ ಹಾಕಿರ್ತಾರೆ. ತಳಿರು ತೋರಣಗಳಿಂದ ಅದನ್ನು ಸಿಂಗರಿಸುತ್ತಿದ್ದರು. ತಳಿರು ತೋರಣ ಅಂತ ಹೇಳುವಂಥದ್ದು ಇದು ಜೋಡಿ ಪದ. ತೋರಣ ಅಂತ ಹೇಳಿದ್ರೆ ಮಾವಿನ ಎಲೆಗಳಿಂದ ಕಟ್ಟಿ ಶೃಂಗಾರವನ್ನ, ಮಾವಿನ ಸೊಪ್ಪು ಎಲ್ಲ ಹಾಕಿಬಿಟ್ಟು ಶೃಂಗಾರ ಮಾಡುವಂಥದ್ದು. ಹಾಗೆ ಮಂಟಪದ ಮುಂದೆ ಏನಿದೆ, ಬಣ್ಣ ಬಣ್ಣದ ಅರಿವೆ ಸುತ್ತಿ ಪತಾಕೆಗಳನ್ನು ಹಚ್ಚಿ ಸಿಂಗರಿಸಿದ ದೊಡ್ಡ ತೇರು ನಿಂತಿತ್ತು. ಜಾತ್ರೆಗಳಲ್ಲಿ ಸಾಮಾನ್ಯವಾಗಿ ತೇರು ಇದ್ದೇ ಇರುತ್ತೆ. ಹಾಗೆಯೇ ಸಿದ್ಧಾರೂಢ ಮಠದಲ್ಲಿ ಕೂಡ ಒಂದು ದೊಡ್ಡ ತೇರು ನಿಲ್ಲಿಸಿರ್ತಾರೆ. ಅದನ್ನು ಯಾವ ರೀತಿ ಶೃಂಗಾರ ಮಾಡಿರ್ತಾರೆ, ಬಣ್ಣ ಬಣ್ಣದ ಬಟ್ಟೆಗಳನ್ನು ಅಥವಾ ವಸ್ತ್ರಗಳನ್ನು ಸುತ್ತಿರ್ತಾರೆ ಆ ತೇರಿಗೆ. ಹಾಗೆ ಬಣ್ಣ ಬಣ್ಣದ ಪತಾಕೆಗಳನ್ನು ಅಂದರೆ ಬಣ್ಣ ಬಣ್ಣದ ಬಾವುಟಗಳನ್ನು ಕೂಡ ಅದಕ್ಕೆ ಹಾಕಿರ್ತಾರೆ, ಶೃಂಗಾರ ಮಾಡಿರ್ತಾರೆ. 4 ಗಂಟೆಗೆ ಜನರೆಲ್ಲ ತೇರು ನೋಡಲು ಸೇರಿದರು. ತೇರನ್ನ ಒಂದು ಮಾಡುವುದಕ್ಕೆ, ನಡೆಸುವುದಕ್ಕೆ, ಜಾತ್ರೆಯಲ್ಲಿ ತೇರನ್ನ ಎಳೆಯುವುದಕ್ಕೆ ಒಂದು ಮುಹೂರ್ತ ಅಂತ ಇರುತ್ತೆ. ಆ ಮುಹೂರ್ತಕ್ಕೆ ಸರಿಯಾಗಿ ಅದನ್ನ ಎಳಿತಾರೆ. ಅದಕ್ಕೆ ಆ ಒಂದು ಮುಹೂರ್ತಕ್ಕೆ ಸರಿಯಾಗಿ, ಸಮಯಕ್ಕೆ ಸರಿಯಾಗಿ ಏನು ಮಾಡ್ತಾ ಇದ್ರು, ಭಕ್ತರೆಲ್ಲ ತೇರನ್ನ ಎಳೆಯುವುದಕ್ಕೆ ಕಿಕ್ಕಿರಿದು ತುಂಬಾ ಜನ ನಿಂತಿರ್ತಾರೆ, ಸಾವಿರಾರು ಜನ ನಿಂತಿರ್ತಾರೆ. ಹಾಗೆ 4 ಗಂಟೆಗೆ ತೇರು ಎಳೆಯುವಂತಹ ಸಂದರ್ಭ ಬರುತ್ತೆ. ಕೆಲವರು ಗುಂಪು ಗುಂಪಾಗಿ ಅಲ್ಲಲ್ಲಿ ನಿಂತಿದ್ರು. ಭಕ್ತರೆಲ್ಲ ಗುಂಪು ಗುಂಪಾಗಿ ಅಲ್ಲಲ್ಲಿ ನಿಂತಿರ್ತಾರೆ. ಹಾಗೆ ಕೆಲವರು ತೇರಿನ ಹಗ್ಗ ಹಿಡಿದು ಅವರ ಸಮೀಪ ನಿಂತರು. ಈ ಅದರಗುಂಜಿ ಶಾಲೆಯ ಮಕ್ಕಳು ಕೂಡ ಆ ತೇರಿನ ಹಗ್ಗವನ್ನು ಹಿಡ್ಕೊಂಡು ಅದರ ಸಮೀಪ ತೇರನ್ನ ಎಳೆಯುವುದಕ್ಕೆ ನಿಂತಿರ್ತಾರೆ. ಕೆಲವರು ತೇರಿನ ಹಗ್ಗ ಹಿಡಿದು ಅವರ ಸಮೀಪ ನಿಂತರು. ಎಲ್ಲರೂ ಹರ ಹರ ಮಹಾದೇವ ಎಂದು ಭಕ್ತಿಯಿಂದ ಕೂಗುತ್ತಾ ತೇರನ್ನು ಎಳೆಯತೊಡಗಿದರು. ಮಕ್ಕಳೆಲ್ಲ ಏನ್ ಮಾಡ್ತಿದ್ದಾರೆ, ಭಕ್ತರ ಜೊತೆ ಸೇರ್ಕೊಂಡು ತೇರನ್ನ ಎಳೆಯುತ್ತಾ ಎಲ್ಲರೂ ಕೂಡ ಜಯಘೋಷವನ್ನ, ದೇವರಿಗೆ ಘೋಷಣೆಯನ್ನ ಭಕ್ತಿಯಿಂದ ಹಾಕ್ತಾ ಇದ್ರು. ಏನು ಅಂತ, ಹರ ಹರ. ಹರ ಹರ ಅಂತ ಹೇಳಿದ್ರೆ ಏನು, ಶಿವನಿಗೆ ಭಕ್ತಿಯಿಂದ ಹೇಳುವಂಥದ್ದು ಇಲ್ಲಿ ಹರ ಹರ ಅಂತ ಹೇಳಿ. ಶಿವನಿಗೆ ಹರ ಹರ ಮಹಾದೇವ ಅಂತ ಹೇಳಿ ಭಕ್ತಿಯಿಂದ ಕೂಗುತ್ತಾ ತೇರನ್ನ ಏನ್ ಮಾಡ್ತಾ ಇದ್ರು, ತೇರು ಅಂತ ಹೇಳಿದ್ರೆ ರಥವನ್ನ ಭಕ್ತಿಯಿಂದ ಎಳೆಯತೊಡಗಿದರು. ಸದಾನಂದ ನಂತರ ಮಾತಾಡ್ತಾನೆ. ಏನು ಅಂತ, ಅಗೋ ನೋಡಿ, ತೇರು ಮುಂದೆ ಸಾಗುತ್ತಿದೆ. ತೇರಿಗೆ ಬಣ್ಣ ಬಣ್ಣದ ಪತಾಕೆಗಳಿವೆ. ಗಾಳಿಗೆ ಅವು ಪಟಪಟ ಹಾರುತ್ತಿವೆ. ಸದಾನಂದ ಏನು ಹೇಳ್ತಿದ್ದಾನೆ, ಅಗೋ ತೇರು ಮುಂದೆ ಸಾಗ್ತಾ ಇರುವಂಥದ್ದನ್ನ ನೋಡಿ. ತೇರಿಗೆ ಬಣ್ಣ ಬಣ್ಣದ ಪತಾಕೆಗಳು ಅಂದ್ರೆ ಬಾವುಟಗಳನ್ನ ಹಾಕಿದ್ದಾರೆ. ಆ ಬಾವುಟಗಳು ಗಾಳಿಗೆ ಏನಾಗ್ತಾ ಇದೆ, ಪಟಪಟ ಅಂತ ಹಾರ್ತಾ ಇದೆ. ಪಟಪಟ ಅಂತ ಹೇಳುವಂಥದ್ದು ಅನುಕರಣಾವ್ಯಯ. ಹನುಮ ಮಾತಾಡ್ತಾನೆ. ತೇರಿನ ಕಳಶ ನೋಡಿ ಹೇಗೆ ಲಕಲಕ ಹೊಳಿತಾ ಇದೆ. ನೋಡಿ, ಆ ಕಳಶ ಕೂಡ ತೇರಿನ ಆ ರಥದ ತುದಿಯಲ್ಲಿ ಇರುತ್ತಲ್ವಾ, ಅದು ತುಂಬಾ ಲಕಲಕ ಅಂತ ಹೊಳಿತಾ ಇದೆ. ಅಂದ್ರೆ ಅನುಕರಣೆಯನ್ನ ಮಾಡುವಂತಹ ಪದಗಳು. ಒಂದೇ ಪದವನ್ನ 2 ಸಲ ಹೇಳುವಂಥದ್ದು ಇದು ಅನುಕರಣಾವ್ಯಯ. ಕೋಗಿಲೆ ಕುಹು ಕುಹು ಕೂಗಿತು, ಇದು ಅನುಕರಣಾವ್ಯಯ. ನೀರು ಜುಳು ಜುಳು ಎಂದು ಹರಿಯುತ್ತಿತ್ತು. ಜುಳು ಜುಳು ಅಂತ ಹೇಳುವಂಥದ್ದು ಇದು ಅನುಕರಣಾವ್ಯಯ ಪದ. ನಂತರ ಏನಾಗುತ್ತೆ, ಇಲ್ಲಿ ಶಂಕರ ಮಾತಾಡ್ತಾನೆ. ಇದೇನು, ತೇರಿನ ಮೇಲೆ ಜನರು ಉತ್ತತ್ತಿಗಳನ್ನು ಎಸೆಯುತ್ತಿದ್ದಾರೆ. ಉತ್ತತ್ತಿ ಅಂತ ಹೇಳುವಂಥದ್ದು ಇದು ಒಣ ಖರ್ಜೂರ, ಒಂದು ಪೂಜೆಗೆ ಶ್ರೇಷ್ಠವಾಗಿರುವಂತಹ ಫಲ. ತೇರಿನ ಮೇಲೆ ಜನರು ಉತ್ತತ್ತಿಗಳನ್ನ, ಒಣ ಖರ್ಜೂರವನ್ನ ಕೂಡ ಎಸೆಯುತ್ತಾ ಇದ್ದಾರೆ ಅಂತ ಹೇಳುವಂತಹ ಮಾತನ್ನ ಶಂಕರ ಇಲ್ಲಿ ಹೇಳ್ತಾನೆ. ನಂತರ ಭರಮ ಮಾತಾಡ್ತಾನೆ. ಅದೋ ನೋಡು, ಬಾಳೆಹಣ್ಣುಗಳನ್ನು ಎಸೆಯುತ್ತಿದ್ದಾರೆ. ನೋಡಿ, ಬಾಳೆಹಣ್ಣನ್ನ ಕೂಡ ಎಸೆಯುತ್ತಾ ಇದ್ದಾರೆ. ಯಾವುದಕ್ಕೆ, ಆ ಒಂದು ತೇರಿಗೆ, ಆ ಒಂದು ರಥಕ್ಕೆ. ಅಂದ್ರೆ ಹಿಂದಿನ ಕಾಲದಲ್ಲಿ ಎಲ್ಲ ದೇವರ ಅವತಾರ ಆಗ್ಬೇಕಾದ್ರೆ, ಅವತಾರ ಎತ್ತಿ ಬರಬೇಕಾದ್ರೆ ದೇವತೆಗಳೆಲ್ಲ ಪುಷ್ಪ ವೃಷ್ಟಿಯನ್ನ ಮಾಡ್ತಾ ಇದ್ರು ಆಕಾಶದಿಂದ. ಹಾಗೆ ಕೆಲವೊಂದು ರಾಕ್ಷಸರನ್ನ ಸಂಹಾರ ಮಾಡಬೇಕಾದ್ರೆ, ಕೆಲವು ರಾಕ್ಷಸರನ್ನ ಸಂಹಾರ ಮಾಡಬೇಕಾದ್ರೆ ಆ ಒಂದು ರಾಕ್ಷಸರನ್ನ ಸಂಹಾರ ಮಾಡಿದ ನಂತರ, ಅಂದ್ರೆ ಉದಾಹರಣೆಗೆ ಕೃಷ್ಣ ಕಂಸನನ್ನ ಕೊಲ್ತಾನೆ. ಯುದ್ಧವನ್ನ ಮಾಡಿ ಕೃಷ್ಣನು ಕಂಸನನ್ನ ಕೊಲ್ಲುವಂಥದ್ದು. ಕಂಸ ಸತ್ತಾದ್ಮೇಲೆ, ಕೃಷ್ಣ ಕೊಂದಾದ್ಮೇಲೆ ದೇವತೆಗಳೆಲ್ಲ ಆಕಾಶದ ಮೇಲಿಂದ ಪುಷ್ಪ ವೃಷ್ಟಿಯನ್ನ ಮಾಡ್ತಾ ಇದ್ರು. ಹಾಗೆ ಈಗಿನ ಕಾಲದಲ್ಲಿ ಈ ಒಂದು ತೇರಿನ ರಥವನ್ನ ಎಳಿಬೇಕಾದ್ರೆ
ತೇರನ್ನು ಎಳೆಯಬೇಕಾದ್ರೆ ಜನರಿಗೆ ಪುಷ್ಪವೃಷ್ಟಿ ಮಾಡಲಿಕ್ಕೆ ಆಗಲ್ಲ, ಪುಷ್ಪವನ್ನು ಬಿಸಾಕಿದ್ರೂ ಕೂಡ ಅದು ಜಾಸ್ತಿ ಮೇಲೆ ಹೋಗಲ್ಲ. ಅದಕ್ಕೋಸ್ಕರ ಈ ಒಂದು ಪೂಜೆಗೆ ಶ್ರೇಷ್ಠವಾಗಿರುವಂತಹ ಬಾಳೆಹಣ್ಣನ್ನು ಅಥವಾ ಒಣ ಖರ್ಜೂರ ಅಥವಾ ಏನು ಉತ್ತತ್ತಿ ಅಂತ ಏನು ಹೇಳ್ತೀವಿ ಅದನ್ನು ಭಕ್ತಿಯಿಂದ ಬಿಸಾಕ್ತಾರೆ. ಅಂದರೆ ಪೂಜೆಗೆ ಶ್ರೇಷ್ಠವಾಗಿರುವಂಥದ್ದು ತೆಂಗಿನಕಾಯಿ ಕೂಡ ಇರುತ್ತೆ, ಆದರೆ ತೆಂಗಿನಕಾಯಿ ಬಿಸಾಕಿದರೆ ಅದು ತುಂಬ ಅನಾಹುತ ಆಗುವಂತಹ ಸನ್ನಿವೇಶ ಬರುತ್ತೆ. ಅದಕ್ಕೋಸ್ಕರ ಕಾಯಿಯನ್ನು ಯಾವತ್ತೂ ಪೂಜೆಯಲ್ಲಿ ಒಡೆಯುವಂಥದ್ದು, ಬಿಸಾಕುವಂಥದ್ದು ತೇರಿಗೆ ಇರಲ್ಲ. ಅದಕ್ಕೋಸ್ಕರ ಬಾಳೆಹಣ್ಣನ್ನು, ಒಣ ಖರ್ಜೂರವನ್ನು, ಸಣ್ಣ ಗಾತ್ರದ ಫಲವಸ್ತುಗಳನ್ನು, ಪೂಜೆಗೆ ಯೋಗ್ಯವಾಗಿರುವಂತಹ ಹಣ್ಣುಗಳನ್ನು ತೇರಿಗೆ ಬಿಸಾಕ್ತಾ ಇದ್ರು. ಹಾಗೆ ಮುಂದೆ ಏನಾಗುತ್ತೆ, ಅದರಗುಂಜಿ ಶಾಲೆಯ ಬಾಲಕರು ತೇರಿನ ಹಗ್ಗ ಹಿಡಿದು ಸ್ವಲ್ಪ ದೂರ ತೇರನ್ನು ಎಳೆದರು. ಅದರಗುಂಜಿ ಶಾಲೆಯ ಮಕ್ಕಳು ಕೂಡ ಏನು ಮಾಡ್ತಾರೆ, ಸ್ವಲ್ಪ ಹೊತ್ತು ಇದ್ದು ಸ್ವಲ್ಪ ಹೊತ್ತು ಆ ಒಂದು ತೇರಿನ ಹಗ್ಗ ಏನಿದೆ ಅದನ್ನು ಹಿಡಿದು ಸ್ವಲ್ಪ ಎಳೆಯುವಂತಹದಕ್ಕೆ ಸಹಾಯ ಮಾಡ್ತಾರೆ, ಸೇರ್ಕೊಳ್ತಾರೆ. ಬಳಿಕ ಭಜನೆ ಮಾಡುತ್ತಿರುವ ಜನರನ್ನು ದಾಟಿ ಅವರು ಜಾತ್ರೆ ನೋಡಲು ಹೋದರು. ಭಜನೆ ಮಾಡ್ತಾ ಇರುವಂತಹ ಜನರು ಏನಿದ್ದಾರೆ ಆ ತೇರಿನ ಹತ್ರ ಪಕ್ಕದಲ್ಲಿ ಆ ಗುಂಪನ್ನು, ಭಜನೆ ಮಾಡ್ತಾ ಇರುವಂತಹ ಜನರ ಗುಂಪನ್ನು ದಾಟಿ ಜಾತ್ರೆಯನ್ನು ನೋಡಲಿಕ್ಕೆ ಅದರಗುಂಜಿ ಶಾಲೆಯ ಮಕ್ಕಳೆಲ್ಲ ಹೋಗ್ತಾರೆ. ಜಾತ್ರೆ ನೋಡೋದು ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಏನೋ ಒಂದು ಸಂಭ್ರಮ, ಸಂತೋಷ ಇರುತ್ತೆ. ಹಾಗೆ ಎಲ್ಲಿ ನೋಡಿದರಲ್ಲಿ ಅಂಗಡಿಗಳ ಸಾಲು, ಎಲ್ಲಿ ನೋಡಿದ್ರು ಕೂಡ ಅಂಗಡಿಗಳು ತುಂಬ ಇರುತ್ತೆ, ಸಾಲು ಸಾಲಾಗಿ ಜಾತ್ರೆಗಳಲ್ಲಿ ಇರುತ್ತೆ. ನೀವು ಕೂಡ ನಿಮ್ಮ ಊರಿನ ಜಾತ್ರೆಯಲ್ಲಿ ನೋಡಿರ್ತೀರಾ. ಬಾಳೆಹಣ್ಣು, ತೆಂಗಿನಕಾಯಿಗಳ ಅಂಗಡಿಗಳಿಗಂತೂ ಎಣಿಕೆ ಇಲ್ಲ. ಬಾಳೆಹಣ್ಣು, ತೆಂಗಿನಕಾಯಿಗಳ ಅಂಗಡಿಗಳು ಇದು ಅಗಣಿತ, ಎಣಿಸ್ಲಿಕ್ಕೆ ಸಾಧ್ಯ ಆಗದಷ್ಟು ಅಂಗಡಿಗಳು ಅಲ್ಲಿ ಇರುತ್ತೆ, ಜಾತ್ರೆಯಲ್ಲಿ ಇರುತ್ತೆ. ಬಳೆಗಳ ಅಂಗಡಿಗಳಲ್ಲಿ ಹೆಣ್ಣು ಮಕ್ಕಳು ಕಿಕ್ಕಿರಿದು ಸೇರಿದ್ದರು. ಬಳೆಗಳ ಅಂಗಡಿಗಳಲ್ಲಿ, ಜಾತ್ರೆ ಅಂತ ಹೇಳಿದ್ರೆ ಹೆಣ್ಮಕ್ಳು ಜಾತ್ರೆ ಅಂತಾನೆ ಅನಿಸಲ್ಲ, ಅವರು ಬಳೆ ಖರೀದಿ ಮಾಡದೆ ಹೋದ್ರೆ ಅದು ಜಾತ್ರೆ ಅಂತ ಅವರಿಗೆ ಅನಿಸಲ್ಲ. ಹೆಚ್ಚಿನ ಮಹಿಳೆಯರು ಏನು ಮಾಡ್ತಾರೆ, ಅಮ್ಮಂದಿರು ಅಥವಾ ಹೆಣ್ಣು ಮಕ್ಕಳು ತುಂಬ ಜನ ಜಾತ್ರೆಗೆ ಹೋದಾಗ ಬಳೆಯನ್ನು ಖರೀದಿ ಮಾಡಿಯೇ ಮಾಡ್ತಾರೆ, ಪರ್ಚೇಸ್ ಮಾಡಿಕೊಂಡು ಹೋಗ್ತಾರೆ, ಖರೀದಿ ಮಾಡಿಯೇ ಮಾಡ್ತಾರೆ. ಮಿಠಾಯಿಗಳನ್ನು ಕೊಳ್ಳಲು ಜನರು ಗುಂಪು ಗುಂಪಾಗಿ ನಿಂತಿದ್ದರು. ಮಿಠಾಯಿಗಳನ್ನು ಪಡೆಯುವುದಕ್ಕೆ ಎಲ್ಲರೂ ಕೂಡ ಕೆಲವರು ಖರೀದಿ ಮಾಡುವುದಕ್ಕೆ ಗುಂಪು ಗುಂಪಾಗಿ ನಿಂತಿರ್ತಾರೆ. ಆ ಶಾಲೆಯ ಮಕ್ಕಳು ಮಿಠಾಯಿಗಳನ್ನು ಕೊಂಡುಕೊಂಡರು. ಆ ಶಾಲೆಯ ಮಕ್ಕಳು ಅಂತ ಹೇಳಿದರೆ ಯಾರು, ಅದರಗುಂಜಿ ಶಾಲೆಯ ಮಕ್ಕಳು ಕೂಡ ಮಿಠಾಯಿಗಳನ್ನು ಪಡ್ಕೊಂಡು ತಿನ್ನುತ್ತಾರೆ, ತಗೊಳ್ತಾರೆ, ಪಡ್ಕೊಳ್ತಾರೆ. ಮುಂದೆ ತೊಟ್ಟಿಲ ಜೀಕ ಹಾಗೂ ಕುದುರೆ, ಆನೆ, ಒಂಟೆ ಮೊದಲಾದವುಗಳಿಂದ ಕೂಡಿದ ತಿರುಗು ಯಂತ್ರಗಳು ಕಾಣಿಸಿದವು. ಏನಾಗುತ್ತೆ, ತೊಟ್ಟಿಲು ತೂಗುವಂಥದ್ದು, ತೊಟ್ಟಿಲಲ್ಲಿ ಆಟ ಆಡುವಂಥದ್ದು ಜಾತ್ರೆಗಳಲ್ಲಿ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಹಾಗೆ ಒಂಟೆ, ಆನೆ, ಕುದುರೆ ಮುಂತಾದವುಗಳನ್ನು ಹೋಲುವಂತಹ ತಿರುಗು ಯಂತ್ರಗಳು ಕೂಡ ಅಲ್ಲಿ ಸಾಮಾನ್ಯವಾಗಿ ಜಾತ್ರೆಯಲ್ಲಿ ಕೆಲವು ಕಡೆ ಹೆಚ್ಚಾಗಿರುತ್ತೆ. ಹಾಗೆಯೇ ಇಲ್ಲಿ ಕೂಡ ಸಿದ್ಧಾರೂಢ ಮಠದ ಜಾತ್ರೆಯಲ್ಲಿ ಕೂಡ ತಿರುಗು ಯಂತ್ರಗಳು, ಯಾವ ರೀತಿಯ ತಿರುಗು ಯಂತ್ರಗಳು, ಆನೆ, ಕುದುರೆ, ಒಂಟೆಯನ್ನು ಹೋಲುವಂತಹ ತಿರುಗು ಯಂತ್ರಗಳು ಅಲ್ಲಿ ಕೂಡ ಇತ್ತು. ಮಕ್ಕಳು ಕೂಡ ಅದನ್ನು ನೋಡಿಕೊಂಡು ಅಲ್ಲಿ ಆ ತಿರುಗು ಯಂತ್ರಗಳ ಬಳಿಗೆ ಹೋಗ್ತಾರೆ. ತಿರುಗು ಯಂತ್ರಗಳ ಬಳಿಗೆ ಮಕ್ಕಳೆಲ್ಲ ಹೋಗಿ ಏನು ಮಾಡ್ತಾರೆ, ಆ ಹುಡುಗರು ಬಹಳ ಹುರುಪಿನಿಂದ ಆ ತಿರುಗು ಯಂತ್ರಗಳಲ್ಲಿ ಕುಳಿತು ಆಟ ಆಡಿದರು. ತುಂಬ ಉತ್ಸಾಹದಿಂದ, ಸಂತೋಷದಿಂದ. ಅದರಗುಂಜಿ ಶಾಲೆಯ ಮಕ್ಕಳು ಕೂಡ ತುಂಬ ಉತ್ಸಾಹದಿಂದ ಏನು ಮಾಡ್ತಾರೆ, ತಿರುಗು ಯಂತ್ರದಲ್ಲಿ ಕುಳಿತು ಆಟವನ್ನು ಆಡ್ತಾರೆ. ಆಮೇಲೆ ಅವರೆಲ್ಲರೂ ಸಮೀಪದ ಮರದ ಕೆಳಗೆ ತುಸು ಹೊತ್ತು ಕುಳಿತರು. ಸಮೀಪದಲ್ಲಿರುವಂತಹ ಮರದ ಕೆಳಗೆ ತುಸು ಹೊತ್ತು, ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡ್ಕೊಳ್ತಾರೆ. ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಮಕ್ಕಳು ಕೂಡ ಪಡ್ಕೊಂಡು ಕೂತಿರ್ತಾರೆ. ಸದಾನಂದನು ಎಲ್ಲರಿಗೂ ಮಿಠಾಯಿ ಹಂಚಿದನು. ನೋಡಿ, ಮಕ್ಕಳೆಲ್ಲರಿಗೂ ಕೂಡ ಅವನು ಒಬ್ಬನೇ ತಿನ್ನದೆ ಎಲ್ರಿಗೂ ಕೂಡ ಮಿಠಾಯಿಯನ್ನು ಹಂಚಿಕೊಂಡು ಅವನು ಕೂಡ ತಿನ್ನುವಂಥದ್ದನ್ನು ಮಾಡ್ತಾನೆ. ಯಾರು, ಸದಾನಂದ. ಸಿದ್ಧಾರೂಢರ ಮಹಿಮೆ ಎಂಥದು, ದೇಶದ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಸಕ್ರಿಯವಾಗಿದ್ದ ಮಠವಿದು. ಸಿದ್ಧಾರೂಢರ ಮಹಿಮೆ ಅಂತ ಹೇಳಿದರೆ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಆ ಮಠ ಇತ್ತು. ಸ್ವಾತಂತ್ರ್ಯ ಹೋರಾಟಗಾರರಿಗೆ ಕೂಡ ಸಹಾಯವನ್ನು, ಆಶ್ರಯವನ್ನು ನೀಡ್ತಾ ಇತ್ತು. ಹಾಗೆಯೇ ನಮ್ಮ ದೇಶಕ್ಕೆ ಯಾವ ರೀತಿ ಸ್ವಾತಂತ್ರ್ಯವನ್ನು ಪಡ್ಕೊಳ್ಬೇಕು, ನಮ್ಮ ದೇಶದವರು ಯಾವ ರೀತಿ ಸ್ವತಂತ್ರರಾಗಬೇಕು, ಸ್ವತಂತ್ರರಾಗುವುದಕ್ಕೆ ನಾವು ಬ್ರಿಟಿಷರನ್ನು ಯಾವ ರೀತಿ ಹೊಡೆದೋಡಿಸಬೇಕು, ಈ ರೀತಿಯ ಒಂದು ಮಾತುಗಳನ್ನು ಈ ಮಠದ ಮೂಲಕ ಸ್ವಾತಂತ್ರ್ಯ ಹೋರಾಟಗಾರರಿಗೆ ತಿಳಿಸಲಾಗ್ತಾ ಇತ್ತು. ಗಾಂಧೀಜಿ, ತಿಲಕರಂತಹ ರಾಷ್ಟ್ರ ನಾಯಕರಿಗೆ ಸ್ಫೂರ್ತಿ ಕೊಟ್ಟ ಮಠವಿದು ಎನ್ನುತ್ತಾ ಗುರುಗಳು ಮಠದ ಪ್ರಸಾದವನ್ನು ಕಣ್ಣಿಗೊತ್ತಿಕೊಂಡರು. ನೋಡಿ, ಗಾಂಧೀಜಿ ಮತ್ತು ತಿಲಕರಂತಹ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮಹಾತ್ಮ ಗಾಂಧೀಜಿಯವರು 1924ರಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯಬೇಕಾದ್ರೆ ಅಲ್ಲಿ ಬಂದಿರ್ತಾರೆ. ಆವಾಗ
ಮಠದಲ್ಲಿ ಬಂದು ಆಶ್ರಯವನ್ನು ಪಡ್ಕೊಂಡಿರ್ತಾರೆ, ಅಲ್ಲಿ ಬಂದಿರ್ತಾರೆ. ಹಾಗೆಯೇ ಬಾಲಗಂಗಾಧರ ತಿಲಕರವರು ಕೂಡ 1919 ಆ ಒಂದು ಸಿದ್ಧಾರೂಢ ಮಠಕ್ಕೆ ಬಂದಿರ್ತಾರೆ. ಇಂತಹ ರಾಷ್ಟ್ರ ನಾಯಕರಿಗೂ ಕೂಡ ಈ ಒಂದು ಮಠ ಏನಾಗಿದೆ, ಸ್ಫೂರ್ತಿಯನ್ನ ನೀಡಿತ್ತು. ಹಾಗೆ ಈ ಒಂದು ಮಾತನ್ನ ಹೇಳುತ್ತಾ ಗುರುಗಳು ಮಠದ ಪ್ರಸಾದವನ್ನ ಕಣ್ಣಿಗೊತ್ತಿಕೊಂಡು ಊಟವನ್ನ ಮಾಡ್ತಾರೆ. ಪ್ರಸಾದ ಭೋಜನವನ್ನ ಗುರುಗಳು ಸ್ವೀಕಾರ ಮಾಡ್ತಾರೆ. ಸಿದ್ಧಾರೂಢರ ಅಂಗಾರ ದೇಶಕ್ಕೆಲ್ಲ ಬಂಗಾರ, ಸಿದ್ಧಾರೂಢರ ಜೋಳಿಗೆ ನಾಡಿಗೆಲ್ಲ ಹೋಳಿಗೆ ಮುಂತಾದ ಜಯಘೋಷಗಳು ಜನಸ್ತೋಮದಿಂದ ಕೇಳಿ ಬರುತ್ತಿದ್ದವು. ಜನಸ್ತೋಮದಿಂದ ಜನರೆಲ್ಲ ಯಾವ ರೀತಿ ಘೋಷಣೆಯನ್ನ ಮಾಡ್ತಾ ಇದ್ರು, ಅಂಗಾರ. ಅಂಗಾರ ಅಂತ ಹೇಳಿದ್ರೆ ಏನು, ಭಂಡಾರ ಅಥವಾ ವಿಭೂತಿ, ಕುಂಕುಮ, ಭಸ್ಮ ಏನು ಹೇಳ್ತೀವಿ, ಇದನ್ನ ಅಂಗಾರ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ ಒಂದು ಅಂಗಾರ, ಭಸ್ಮ ಅಂತ ಹೇಳುವಂಥದ್ದು, ಭಂಡಾರ ಅಂತ ಹೇಳುವಂಥದ್ದು ದೇಶಕ್ಕೆಲ್ಲ ಬಂಗಾರ ಇದ್ದ ಹಾಗೆ. ಅದನ್ನ ಭಕ್ತಿಯಿಂದ ಹಣೆಗೆ ಭಕ್ತರೆಲ್ಲ ಹಚ್ಕೊಳ್ತಾ ಇದ್ರು. ಹಾಗೆ ಸಿದ್ಧಾರೂಢರ ಜೋಳಿಗೆ ಅಂತ ಹೇಳಿದ್ರೆ ಬಡವರಿಗೆ ಅವರು ನೀಡುವಂತಹ ಒಂದು ವಸ್ತುಗಳಿರ್ಬೋದು, ಹಣ ಇರ್ಬೋದು, ಬಡ ಮಕ್ಕಳಿಗೆ ಆಶ್ರಯವನ್ನು ನೀಡುವಂಥದ್ದಿರ್ಬೋದು, ಊಟ ವಸತಿಯನ್ನು ನೀಡ್ತಾ ಇರುವಂಥದ್ದಿರ್ಬೋದು. ಹಾಗೆ ಇನ್ನೊಂದು ರೀತಿಯಲ್ಲಿ ನೋಡೋದಾದ್ರೆ ಅವರಲ್ಲಿರುವಂತಹ ಒಳಗಿನ ಜೋಳಿಗೆ ಅಂತ ಹೇಳಿದ್ರೆ ಜ್ಞಾನ ಕೂಡ, ಅವರಲ್ಲಿರುವಂತಹ ಜ್ಞಾನವನ್ನ ಭಕ್ತರಿಗೆಲ್ಲ ನೀಡುವಂಥದ್ದು ಮಾಡ್ತಾ ಇದ್ರು. ಇದನ್ನೆಲ್ಲ ಮಾಡುವಂತಹ ಕೆಲಸ ಮಾಡ್ತಾ ಇರೋದ್ರಿಂದ ಅವರ ಜೋಳಿಗೆ ನಾಡಿಗೆಲ್ಲ ಹೋಳಿಗೆ, ಸಿದ್ಧಾರೂಢರ ಜೋಳಿಗೆ ನಾಡಿಗೆಲ್ಲ ಹೋಳಿಗೆ ಎಂಬ ಮಾತನ್ನ, ಈ ರೀತಿ ಜಯಘೋಷಗಳನ್ನ ಈ ಭಕ್ತರು ಮಾಡ್ತಾ ಇದ್ರು, ಹೇಳ್ತಾ ಇದ್ರು. ಅಷ್ಟರಲ್ಲಿ ಜಾತ್ರೆ ಮುಗಿಯುತ್ತೆ, ಸಂಜೆ ಆಗುತ್ತೆ. ಮಕ್ಕಳು ಅದರಗುಂಜಿಗೆ ಹಿಂದಿರುಗಿದರು. ಅದರಗುಂಜಿ ಶಾಲೆಯ ಮಕ್ಕಳು ಎಲ್ಲ ಏನು ಮಾಡ್ತಾರೆ, ಸಂಜೆ ಆಗ್ತಾ ಇದ್ದ ಹಾಗೆ ಅವರವರ ಮನೆಗಳಿಗೆ ಹೋಗುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡು ಅವರ ಊರಿಗೆ ಅದರಗುಂಜಿಗೆ ಹೋಗ್ತಾರೆ. ಮಕ್ಕಳು, ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ಕೂಡ ನಾನು ಮುಂದಿನ ಭಾಗದಲ್ಲಿ ನಿಮಗೆ ತಿಳಿಸ್ಲಿಕ್ಕಿದ್ದೀನಿ. ಇವತ್ತಿಗೆ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು.